ಗಾಯ್ಸ್ ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿ ನೋಡಿ ನಿಖಿಲ್ ಬ್ರೋ ಮತ್ತೆ ಮುತ್ತಣ್ಣ ನನ್ನ ನೋಡಕ್ಕೆ ಅಂತಾನೆ ಬಂದಿದ್ರು. ಹಾಯ್ ಗಾಯ್ಸ್, ಇವತ್ತು ನಾನು ನಮ್ಮಮ್ಮ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಎಲ್ಲಿಗೆ ಹೋಗ್ತೀವಿ ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಸೀದಾ ಆಟೋ ಹತ್ಕೊಂಡು ಸೀದಾ ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬೆಳಿಗ್ಗೆ ತಿಂಡಿ ಬೇರೆ ಮಾಡಿರ್ಲಿಲ್ಲ, ಅಲ್ಲೇ ಒಳಗಡೆ ಇರೋ ಒಂದು ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡು ಆಮೇಲೆ ಬಸ್ ರೆಡಿ ಆಗಿತ್ತು. ಬಸ್ ಹತ್ಕೊಂಡು ಕೂತ್ಕೊಂಡು ಬಸ್ಸಲ್ಲಿ ಹೋಗೋದಂದ್ರೆ ನಂಗೆ ಫಸ್ಟೇ ಆಗಲ್ಲ, ಆದ್ರೂ ಕೂತ್ಕೊಂಡೆ. ಹಂಗೆ ಹೋಗ್ತಿರ್ಬೇಕಾದ್ರೆ ನನ್ನ ಸ್ಕೂಲ್ ದಿನಗಳೆಲ್ಲ ನೆನಪಾಗೋಯ್ತು. ಯಾಕಂದ್ರೆ ನಾವು ಹಾಸ್ಟೆಲ್ ಓದಿದ್ದು ಮಂಗಳೂರಲ್ಲಿ. ಅವಾಗಲೂ ಇದೇ ತರ ಬಸ್ಸಲ್ಲಿ ಹೋಗ್ಬೇಕಿತ್ತು. ಆಮೇಲೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾರ್ಯಾರೆಲ್ಲ ಮಂಗಳೂರು BCM ಹಾಸ್ಟೆಲ್ ಓದಿದ್ದೀರಾ ಒಂದು ಕಮೆಂಟ್ ಮಾಡಿ. ಧರ್ಮಸ್ಥಳ ಕ್ರಾಸಿಂಗ್ ರೋಡೇ ಸರಿಯಾಗಿಲ್ಲ. ನಮ್ಮ ಪೊಲೀಸರು ಅಂತೂ ಫೈನ್ ಹಾಕೋದಂತೂ ನಿಲ್ಸೋದೇ ಇಲ್ಲ. ತುಂಬಾ ಥ್ಯಾಂಕ್ಸ್. ಚೆನ್ನಾಗೊಂದು ನಿದ್ದೆ ಮಾಡಿದ್ದೆ. ಇದ್ ನೋಡಿದ್ರೆ ಸೀದಾ ಧರ್ಮಸ್ಥಳನೇ ರೀಚ್ ಆಗಿದ್ವಿ. ಆದ್ರೆ ನಾವು ಹೋಗ್ಬೇಕಾಗಿರೋ ಧರ್ಮಸ್ಥಳಕ್ಕಲ್ಲ. B6 ಗಾಡಿ ಬಂತು. ಯಾರ್ದು ಅಂತ ನೋಡಿದ್ರೆ ನಿಖಿಲ್ ಬ್ರೋ ಮತ್ತೆ ಮುತ್ತಣ್ಣ ಬಂದಿದ್ರು. ಆಮೇಲೆ ಅವ್ರಿಗೆ ನಾವು ಬಾಯ್ ಹೇಳಿ ನಾವು ಹೋಗ್ಬೇಕಾಗಿರೋದು ಉಜಿರೆ ಟೆಂಪಲ್, ಸೂರ್ಯ ಟೆಂಪಲ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಅಲ್ಲಿ ಜೀಪ್ ಸಿಗುತ್ತೆ ಅಂತ ಹೇಳಿ ಬಂದು ಜೀಪ್ ಹತ್ಕೊಂಡು ಕೂತ್ಕೊಂಡು ಆಮೇಲೆ ಅಲ್ಲಿಂದ ರಾಮ ಮಂದಿರ ಹತ್ರ ಕರ್ಕ ಬಂದ್ರು. ಆ ರಾಮ ಮಂದಿರ ನೋಡ್ಕೊಂಡು ಹಂಗೆ ಸೀದಾ ಅಲ್ಲಿಂದ ಹೊರಟ್ವಿ. ಗೈಸ್, ಉಜಿರೆಲ್ಲಿ ಹೋಗ್ಬೇಕಾದ್ರೆ ಹಂಗೆ ಉಜಿರೆ SDM ಕಾಲೇಜ್ ಕಾಣಿಸ್ತು. SDM ಕಾಲೇಜಲ್ಲಿ ಯಾರ್ಯಾರೆಲ್ಲ ಓದಿದಿರೋ ಒಂದು ಕಮೆಂಟ್ ಮಾಡಿ ನೋಡೋಣ. ನಮ್ಮೂರ್ ಕಡೆಯವರೆಲ್ಲ ಜಾಸ್ತಿ ಇಲ್ಲೇ ಓದಿರೋದು. ಆಮೇಲೆ ಅಲ್ಲಿಂದ ಸೀದಾ ಉಜಿರಲ್ಲಿರೋ ಸೂರ್ಯ ಟೆಂಪಲ್ಗೆ ಬಂದ್ವಿ. ಗೈಸ್, ಇಲ್ಲಿ ಏನೇ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಅರ್ಕೆ ಮಾಡ್ಕೊಂಡ್ರು ಒಳ್ಳೇದಾಗುತ್ತಂತೆ. ಅದಕ್ಕೆ ಅರ್ಕೆ ಮಾಡ್ಕೊಂಡೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಮಂಗಗಳು ನೋಡಿ ಹೆಂಗ್ ಮಂಗನ್ ತರ ಆಡ್ತಾ ಇದಾವೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇದೊಂದು ಮಗ ನೋಡಿ, ಎಲ್ಲ ಮನುಷ್ಯರು ನೋಡಿ ನಾನು ಯಾವಾಗ ಮಂಗನಿಂದ ಮಾನವ ಆಗೋದಂತ ಯೋಚನೆ ಮಾಡ್ತಾ ಕೂತಿದೆ. ಆಮೇಲೆ ಅಲ್ಲಿಂದ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಊಟ ಇತ್ತು. ಊಟದ ಹತ್ರ ಬಂದು ಊಟ ಮಾಡ್ಕೊಂಡು ಸೀದಾ ಅಲ್ಲಿಂದ ಹೊರಟ್ವಿ. ಬಸ್ಸಲ್ಲಿ ಮಲ್ಕೊಂಡಿದ್ದೆ. ಮತ್ತೊಂದ್ಸತಿ ಊಟ ಮಾಡಿ ಅಂತ ಎಪ್ಸಿದ್ರು. ವಾಪಸ್ ಹೋಗಿ ಊಟ ಮಾಡ್ಕೊಂಡು ಸೀದಾ ಅಲ್ಲಿಂದ ವಾಪಸ್ ಬಸ್ಸಲ್ಲಿ ಹತ್ಕೊಂಡು ಸೀದಾ ಮನೆಗೆ ಬಂದ್ವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.